ಹಸಿರು ಸೇನೆಗೆ ಎಣ್ಣೆ ಬರಲಿ. ಅಥಣಿಯಲ್ಲಿ ಅಹೋರಾತ್ರಿ ರಸ್ತೆಗಿಳಿದ ರೈತರು. ರೈತ ಸಂಘಟನೆಯಿಂದ ಅಹೋರಾತ್ರಿ ಪ್ರತಿಭಟನೆ. ಅಥಣಿಯಲ್ಲಿ ತಡರಾತ್ರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಕಬ್ಬಿನ ಬಿಲ್ ನಿಗದಿಪಡಿಸುವಂತೆ ಅಹೋರಾತ್ರಿ ಸತ್ಯಾಗ್ರಹ. ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ. ಶಿವಯೋಗಿ ವೃತ್ತದಲ್ಲಿ ಜತ್ತ ಜಂಬೂಟಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಪ್ರತಿಭಟನೆಯಲ್ಲಿ 60ಕ್ಕೂ ಹೆಚ್ಚು ರೈತರು ಭಾಗಿ. ವರದಿ ಅಜಯ್ ಕಾಂಬ್ಳೆ, TV11 ಕನ್ನಡ, ಚಿಕ್ಕೋಡಿ. ಹಸಿರು ಸೇನೆಗೆ ಎಣ್ಣೆ ಬರಲಿ. ಕಬ್ಬಿನ ಬೆಲೆ ಬೇಕೇ ಬೇಕು. ಜೈ ಜವಾನ್. ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ. ನಮ್ಮ ರೈತರ ಬೆವರು ಅನ್ನೋದು ಸ್ವಾಭಿಮಾನದ ಬೆಲೆ ಕೇಳಾಕತ್ತೀವಿ. ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು. ಇಲ್ಲಾಂದ್ರೆ ಇದು ಉಗ್ರವಾದ ಸ್ವರೂಪವನ್ನು ತೋಡ್ತೈತಿ. ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಇವತ್ತು ನಾವು ಅಹೋರಾತ್ರಿ 12 ಗಂಟೆಕಿಲ್ಲಿ ಅಥಣಿ ಶಿವಯೋಗಿ ಸರ್ಕಲ್ನಲ್ಲಿ ನೂರಾರು ರೈತರು ಬರಬೇಕಪ್ಪ ಅಂದ್ರೆ ಏನು ಕಾರಣಪ್ಪ ಅಂದ್ರೆ ಈಗ 15 ದಿವಸ ಇಡೀ ಜಿಲ್ಲೆಯಂತ 2-3-4 ಜಿಲ್ಲೆ ಒಳಗೆ ಕಬ್ಬಿಣಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗಿದೆ. ಈ ಎಲ್ಲ ರೈತರ ಅನ್ನದಾತರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರು ಸ್ವಯಂ ಪ್ರೇರಿತವಾಗಿ ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ನೇರವಾಗಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸಿಕೊಳ್ಳದೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೇ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನೀವೆಲ್ಲರೂ ಬದುಕಲತ್ತೀರಿ ಅನ್ನೋದು ನೀವು ಮರೆತಿಲ್ಲತ್ತೀರಿ. ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ. ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ, ಸ್ತ್ರೀ ಪುರುಷ ಪ್ರೇಮ, ವಶೀಕರಣ, ಮದುವೆ, ಸಂತಾನ, ಅತ್ತೆ ಸೊಸೆ ಜಗಳ, ದಾಂಪತ್ಯ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ನಿಮ್ಮವರೇ ನಿಮಗೆ ಶತ್ರುಗಳು, ಮಾಟ ಮಂತ್ರ, ದುಷ್ಟ ಶಕ್ತಿ, ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಎಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9448421562.